ಸುಬ್ರಹ್ಮಣ್ಯ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಧ್ವನಿ ಕೇಳಿಸ್ತಿದೆ. ಓಕೆ, ತಮ್ಮ ಹೆಸರು ಸುಬ್ರಹ್ಮಣ್ಯನಾ? ಹೌದು, ಸುಬ್ರಹ್ಮಣ್ಯ. ಹೇಳಿ ಸುಬ್ರಹ್ಮಣ್ಯ ಅವರೇ, ಈ ಜಾತಿ ಜನಗಣತಿ ಎಷ್ಟು ವೈಜ್ಞಾನಿಕವಾಗಿದೆ ಅಂತ ತಮ್ಗನ್ಸುತ್ತೆ? ಸರ್ ನೋಡಿ, ಹೇಳ್ತೀನಿ ಕೇಳಿ. ನಮ್ಮ ಮೈಸೂರಿನ ಹೊಯ್ಸಳ ಕರ್ನಾಟಕ ಸಂಘದಲ್ಲಿ ಅವ್ರು 4,000 ಅಂತ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಆದ್ರೆ ನಮ್ಮ ಮೈಸೂರಿನಲ್ಲೇ ನಾವು ಇಲ್ಲ ಅಂತ ಅಂದ್ರು 5,000 6,000 ಜನ ನಮ್ ಕಮ್ಯುನಿಟಿಯವರು ಇರೋದು. ನಾನ್ ಹೇಳ್ತಿರೋದು ಮೆಂಬರ್ಸ್. ಅದನ್ನ ಹೊರತುಪಡಿಸಿ ನಾವು ಒಟ್ಟು ಇರೋದೇ ನಾವು ಒಂದು 60-70 ಸಾವಿರ ಜನ ಇದ್ದೀವಿ ನಮ್ ಮೈಸೂರಿನಲ್ಲಿ. ಸುಬ್ರಹ್ಮಣ್ಯ ಅವರೇ, ತಮ್ದು ಯಾವ ಕಮ್ಯುನಿಟಿ ಸುಬ್ರಹ್ಮಣ್ಯ ಅವರೇ? ನಾವು ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಹೊಯ್ಸಳ ಕರ್ನಾಟಕರು. ಓ, ತಾವು ಬ್ರಾಹ್ಮಣರಾ? ಅದ್ರ ಒಂದು ಮಾತ್ರ ನಾನು ಹೇಳ್ತಿದ್ದೀನಿ. ಇನ್ ಮಿಕ್ಕಿದ ಬ್ರಾಹ್ಮಣರ ಕಥೆ ಏನು ಆಯ್ತಾ? ನಮ್ಮ ಬ್ರಾಹ್ಮಣ ಕಮ್ಯುನಿಟಿನಲ್ಲೇ ಹಲವಾರು ಕಮ್ಯುನಿಟಿ ಬರುತ್ತೆ. ಇವ್ರು ಕೊಟ್ಟಂತ ವರದಿಯನ್ನ ನಾವು ರಾಜ್ಯದಲ್ಲೇ 3,000 ಜನ ಇದ್ದೀವಿ ಅಂತ ತೋರಿಸಿದ್ದಾರೆ. ನಾನ್ ಹೇಳೋದು ನಮ್ಮ ಸಂಬಂಧಿಕರೇ ಇಲ್ಲಾಂದ್ರೆ 3,000 ಜನ ಇದ್ದಾರೆ. ನಾನು ಹೇಳ್ತಿರೋದು ನಮ್ಮ ಕಮ್ಯುನಿಟಿಗಳಲ್ಲಿ. ಬ್ರಾಹ್ಮಣ ಕಮ್ಯುನಿಟಿಗಂತೂ ಮೋಸ ಮಾಡ್ಬಿಟ್ರೆ ಬಿಡಿ. ನೋಡಿ, ಎಷ್ಟು ನಾನು ಹೇಳ್ತಿರೋದು ನಮ್ಮ ಕಮ್ಯುನಿಟಿನ ಇಷ್ಟು ಕಡೆಗಣಿಸ್ತಾ ಇದ್ದಾರೆ ಅಂತ ಅಂದಾಗ ಇವ್ರು ಯಾವ ಸಮೀಕ್ಷೆ ಮಾಡ್ತಿದ್ದಾರೆ? ಚೀಟಿ ಅಂಟಿಸ್ತಾರೆ. ಸರ್, ನೀವು ನೋಡಿರ್ಬೋದು, ನಿಮ್ಮವರ ಪ್ರತಿನಿಧಿ ಸಿದ್ದರಾಮಯ್ಯನವ್ರು ಕೇಳಿದ್ರೆ ಹೌದಾ ನೋಡಿದ್ರಾ ಅಂತ ಕೇಳ್ತಾರೆ. ನಿಮ್ ಪ್ರತಿನಿಧಿಗೆ ನೀವು ಹೋಗಿ ನೋಡಿದ್ರ ಅಂತ ನೀವು ಸಾಕ್ಷಿ ಸಮೇತ. ಸುಬ್ರಹ್ಮಣ್ಯ ಅವರೇ ನೋಡಿ, ನಮ್ ಚಾನೆಲ್ ಅಲ್ಲಿ ನಿರಂತರ ನಾವು ಈ ಸುದ್ದಿ ಪ್ರಸಾರ ಮಾಡ್ತಿದೀವಿ. ಏನಾದ್ರು ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತಾ ತಮ್ಗೆ ಸುಬ್ರಹ್ಮಣ್ಯ ಅವರೇ? ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗಿದೆ. ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿದ್ದೇವೆ, ಮಾತಾಡ್ತಿದ್ದೇವೆ. ಇಷ್ಟೆಲ್ಲ ನಿಮ್ಮ ಸಮಾಜಮುಖಿಯಾಗಿ ನಿಮ್ ಚಾನೆಲ್ ಅವ್ರು ಮಾಡ್ತಿದ್ದೀರಿ ಆಯ್ತಾ? ನೋಡಿ, ಈ ಜಾತಿ ಏನ್ ನೀವು ಮಾಡ್ತಿದ್ದೀರಿ, ನೀವು ಮಾಡ್ತಿರೋದನ್ನೆಲ್ಲವೂ ಬೇರೆ ಪಕ್ಷಗಳ ಹಾಕಿ ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದ್ದಾರೆ. ನೀವು ಮಾಡಿದ ರಿಪೋರ್ಟ್ ಅನ್ನ ಬೇರೆ ಪಕ್ಷದವರು ಚೀಮಾರಿ ಹಾಕ್ತಿದ್ರು, ಸರ್ಕಾರ ಇನ್ನೂ ನಿದ್ದೆಯಿಂದ ಎತ್ತಿಲ್ಲ. ಹೌದಾ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಅಂದ್ರೆ ಇನ್ಯಾವ ಮಟ್ಟದಲ್ಲಿ ನಿದ್ದೆ ಇದ್ದಾರೆ ಅವರು? ಯಾವ ಸಮೀಕ್ಷೆ ಮಾಡ್ತಿದ್ದಾರೆ? ಎಷ್ಟು ಹೀನಾಯವಾಗಿ ಅನ್ಸುತ್ತೆ ಅಂದ್ರೆ ನೋಡಿ, ಅವ್ರು ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾರೋ ಏನ್ ಮಾಡ್ತಾರೋ. ಈಗ ಅವ್ರು ಬಂದು ನಾವು ಸಮೀಕ್ಷೆ ಮಾಡಿದೀವಿ ಅಂತಾರೆ. ಆಯ್ತು, ಸಮೀಕ್ಷೆ ಹಿಂಗೆ ಆದ್ರೆ ಮೂಲ ಉದ್ದೇಶ ಹಳ್ಳ ಹಿಡಿಯೋದಿಲ್ಲ ಸುಬ್ರಹ್ಮಣ್ಯ ಅವರೇ? ಖಂಡಿತವಾಗ್ಲು ಈಗ ನಾವು ಈಗ ನಾನ್ ಹೇಳ್ತಿರೋದು ನಮ್ ಜಾತಿ ಅನ್ನೋದು ಇದ್ರಲ್ಲಿ ಸಬ್ ಕ್ಯಾಸ್ಟ್ ನಾನು ಹೇಳ್ತಿದ್ದೀನಿ. ಮಿಕ್ಕಿದವ್ರ ಕತೆ ಏನು? ಮಿಕ್ಕಿದ ಜಾತಿಗಳ ಕತೆ ಏನು? ನಿಜ ನಿಜ. ಬೆಂಗಳೂರು ಅಂತ ಬೆಂಗಳೂರಿನಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸುಬ್ರಹ್ಮಣ್ಯ ಅವರೇ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಕ್ಕೆ. ಸುಬ್ರಹ್ಮಣ್ಯ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಧ್ವನಿ ಕೇಳಿಸ್ತಿದೆ. ಓಕೆ, ತಮ್ಮ ಹೆಸರು ಸುಬ್ರಹ್ಮಣ್ಯನಾ? ಹೌದು, ಸುಬ್ರಹ್ಮಣ್ಯ. ಹೇಳಿ ಸುಬ್ರಹ್ಮಣ್ಯ ಅವರೇ, ಈ ಜಾತಿ ಜನಗಣತಿ ಎಷ್ಟು ವೈಜ್ಞಾನಿಕವಾಗಿದೆ ಅಂತ ತಮ್ಗನ್ಸುತ್ತೆ? ಸರ್ ನೋಡಿ, ಹೇಳ್ತೀನಿ ಕೇಳಿ. ನಮ್ಮ ಮೈಸೂರಿನ ಹೊಯ್ಸಳ ಕರ್ನಾಟಕ ಸಂಘದಲ್ಲಿ ಅವ್ರು 4,000 ಅಂತ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಆದ್ರೆ ನಮ್ಮ ಮೈಸೂರಿನಲ್ಲೇ ನಾವು ಇಲ್ಲ ಅಂತ ಅಂದ್ರು 5,000 6,000 ಜನ ನಮ್ ಕಮ್ಯುನಿಟಿಯವರು ಇರೋದು. ನಾನ್ ಹೇಳ್ತಿರೋದು ಮೆಂಬರ್ಸ್. ಅದನ್ನ ಹೊರತುಪಡಿಸಿ ನಾವು ಒಟ್ಟು ಇರೋದೇ ನಾವು ಒಂದು 60-70 ಸಾವಿರ ಜನ ಇದ್ದೀವಿ ನಮ್ ಮೈಸೂರಿನಲ್ಲಿ. ಇನ್ನು ಸುಬ್ರಹ್ಮಣ್ಯ ಅವರೇ, ತಮ್ದು ಯಾವ ಕಮ್ಯುನಿಟಿ ಸುಬ್ರಹ್ಮಣ್ಯ ಅವರೇ? ನಾವು ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಹೊಯ್ಸಳ ಕರ್ನಾಟಕರು. ಓ, ತಾವು ಬ್ರಾಹ್ಮಣರಾ? ಅದ್ರ ಒಂದು ಮಾತ್ರ ನಾನು ಹೇಳ್ತಿದ್ದೀನಿ. ಇನ್ ಮಿಕ್ಕಿದ ಬ್ರಾಹ್ಮಣರ ಕಥೆ ಏನು ಆಯ್ತಾ? ನಮ್ಮ ಬ್ರಾಹ್ಮಣ ಕಮ್ಯುನಿಟಿನಲ್ಲೇ ಹಲವಾರು ಕಮ್ಯುನಿಟಿ ಬರುತ್ತೆ. ಇವ್ರು ಕೊಟ್ಟಂತ ವರದಿಯನ್ನ ನಾವು ರಾಜ್ಯದಲ್ಲೇ 3,000 ಜನ ಇದ್ದೀವಿ ಅಂತ ತೋರಿಸಿದ್ದಾರೆ. ನಾನ್ ಹೇಳೋದು ನಮ್ಮ ಸಂಬಂಧಿಕರೇ ಇಲ್ಲಾಂದ್ರೆ 3,000 ಜನ ಇದ್ದಾರೆ. ನಾನು ಹೇಳ್ತಿರೋದು ನಮ್ಮ ಕಮ್ಯುನಿಟಿಗಳಲ್ಲಿ. ಬ್ರಾಹ್ಮಣ ಕಮ್ಯುನಿಟಿಗಂತೂ ಮೋಸ ಮಾಡ್ಬಿಟ್ರೆ ಬಿಡಿ. ನೋಡಿ, ಎಷ್ಟು ನಾನು ಹೇಳ್ತಿರೋದು ನಮ್ಮ ಕಮ್ಯುನಿಟಿನ ಇಷ್ಟು ಕಡೆಗಣಿಸ್ತಾ ಇದ್ದಾರೆ ಅಂತ ಅಂದಾಗ ಇವ್ರು ಯಾವ ಸಮೀಕ್ಷೆ ಮಾಡ್ತಿದ್ದಾರೆ? ಚೀಟಿ ಅಂಟಿಸ್ತಾರೆ. ಸರ್, ನೀವು ನೋಡಿರ್ಬೋದು, ನಿಮ್ಮವರ ಪ್ರತಿನಿಧಿ ಸಿದ್ದರಾಮಯ್ಯನವ್ರು ಕೇಳಿದ್ರೆ ಹೌದಾ ನೋಡಿದ್ರಾ ಅಂತ ಕೇಳ್ತಾರೆ. ನಿಮ್ ಪ್ರತಿನಿಧಿಗೆ ನೀವು ಹೋಗಿ ನೋಡಿದ್ರ ಅಂತ ನೀವು ಸಾಕ್ಷಿ ಸಮೇತ. ಸುಬ್ರಹ್ಮಣ್ಯ ಅವರೇ ನೋಡಿ, ನಮ್ ಚಾನೆಲ್ ಅಲ್ಲಿ ನಿರಂತರ ನಾವು ಈ ಸುದ್ದಿ ಪ್ರಸಾರ ಮಾಡ್ತಿದೀವಿ. ಏನಾದ್ರು ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತಾ ತಮ್ಗೆ ಸುಬ್ರಹ್ಮಣ್ಯ ಅವರೇ? ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗಿದೆ. ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿದ್ದೇವೆ, ಮಾತಾಡ್ತಿದ್ದೇವೆ. ಇಷ್ಟೆಲ್ಲ ನಿಮ್ಮ ಸಮಾಜಮುಖಿಯಾಗಿ ನಿಮ್ ಚಾನೆಲ್ ಅವ್ರು ಮಾಡ್ತಿದ್ದೀರಿ ಆಯ್ತಾ? ನೋಡಿ, ಈ ಜಾತಿ ಏನ್ ನೀವು ಮಾಡ್ತಿದ್ದೀರಿ, ನೀವು ಮಾಡ್ತಿರೋದನ್ನೆಲ್ಲವೂ ಬೇರೆ ಪಕ್ಷಗಳ ಹಾಕಿ ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದ್ದಾರೆ. ನೀವು ಮಾಡಿದ ರಿಪೋರ್ಟ್ ಅನ್ನ ಬೇರೆ ಪಕ್ಷದವರು ಚೀಮಾರಿ ಹಾಕ್ತಿದ್ರು, ಸರ್ಕಾರ ಇನ್ನೂ ನಿದ್ದೆಯಿಂದ ಎತ್ತಿಲ್ಲ. ಹೌದಾ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಅಂದ್ರೆ ಇನ್ಯಾವ ಮಟ್ಟದಲ್ಲಿ ನಿದ್ದೆ ಇದ್ದಾರೆ ಅವರು?
ನಿಜ, ಯಾವ ನಿಜ, ಸಮೀಕ್ಷೆ ನಿಜ. ಮಾಡ್ತಿದ್ದಾರೆ? ಎಷ್ಟು ಹೀನಾಯವಾಗಿ ಅನ್ಸುತ್ತೆ ಅಂದ್ರೆ ಹೌದು. ನೋಡಿ, ಅವ್ರು ಎಷ್ಟ್ ಜನ ಕೆಲ್ಸಕ್ಕೆ ಹೋಗ್ತಾರೋ, ಏನ್ ಮಾಡ್ತಾರೋ, ಈಗ ಅವ್ರು ಬಂದು ನಾವು ಸಮೀಕ್ಷೆ ಮಾಡಿದೀವಿ ಅಂತಾರೆ. ಆಯ್ತು, ಸಮೀಕ್ಷೆ ಹೌದು, ಇದು ಮಾಡಿದ್ದೇ ಹಿಂಗೆ ಆಗಿತ್ತು ಆದ್ರೆ ಮತ್ತೆ ಮೂಲ ಉದ್ದೇಶ ಹಳ್ಳ ಹಿಡಿಯೋದಿಲ್ಲ ಸುಬ್ರಹ್ಮಣ್ಯ ಅವರೇ. ಖಂಡಿತವಾಗ್ಲು ಖಂಡಿತವಾಗ್ಲು ಈಗ ನಾವು ಈಗ ನಾನ್ ಹೇಳ್ತಿರೋ ನಮ್ ಜಾತಿ ಅನ್ನೋದು ಇದ್ರಲ್ಲಿ ಸಬ್ ಕ್ಯಾಸ್ಟ್ ನಾನು ಹೇಳ್ತಿದ್ದೀನಿ. ಮಿಕ್ಕಿದವ್ರ ಕತೆ ಏನು, ಮಿಕ್ಕಿದ ಜಾತಿಗಳ ಕತೆ ಏನು? ನಿಜ ನಿಜ. ಬೆಂಗಳೂರು ಅಂತ ಬೆಂಗಳೂರಿನಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸುಬ್ರಹ್ಮಣ್ಯ ಅವರೇ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಸುಬ್ರಹ್ಮಣ್ಯ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಸರ್, ಧ್ವನಿ ಕೇಳಿಸ್ತಿದೆ. ಓಕೆ, ತಮ್ಮ ಹೆಸರು ಸುಬ್ರಹ್ಮಣ್ಯನಾ? ಹಾ ಹೌದು, ಸುಬ್ರಹ್ಮಣ್ಯ. ಹೇಳಿ ಸುಬ್ರಹ್ಮಣ್ಯ ಅವರೇ, ಈ ಜಾತಿ ಜನಗಣತಿ ಎಷ್ಟು ವೈಜ್ಞಾನಿಕವಾಗಿದೆ ಅಂತ ತಮ್ಗನ್ಸುತ್ತೆ? ಸರ್ ನೋಡಿ, ಹೇಳ್ತೀನಿ ಕೇಳಿ. ನಮ್ಮ ಮೈಸೂರಿನ ಹೊಯ್ಸಳ ಕರ್ನಾಟಕ ಸಂಘದಲ್ಲಿ ಅವ್ರು 4,000 ಅಂತ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಆದ್ರೆ ನಮ್ಮ ಮೈಸೂರಿನಲ್ಲೇ ನಾವು ಇಲ್ಲ ಅಂತ ಅಂದ್ರು 5,000 6,000 ಜನ ನಮ್ ಕಮ್ಯುನಿಟಿ ಅವರು ಇರೋದು. ನಾನ್ ಹೇಳ್ತಿರೋದು ಮೆಂಬರ್ಸ್. ಅದನ್ನ ಹೊರತುಪಡಿಸಿ ನಾವು ಒಟ್ಟು ಇರೋದೇ ನಾವು ಒಂದು 60-70 ಸಾವಿರ ಜನ ಇದ್ದೀವಿ ನಮ್ ಮೈಸೂರಿನಲ್ಲಿ. ಇನ್ನು ಸುಬ್ರಹ್ಮಣ್ಯ ಅವರೇ, ತಮ್ದು ಯಾವ ಕಮ್ಯುನಿಟಿ ಸುಬ್ರಹ್ಮಣ್ಯ ಅವರೇ? ನಾವು ಬ್ರಾಹ್ಮಣರ ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಹೊಯ್ಸಳ ಕರ್ನಾಟಕರು. ಓ, ತಾವು ಬ್ರಾಹ್ಮಣರಾ? ಹಾ ಹಾ ಹಾ. ಅದ್ರ ಒಂದು ಮಾತ್ರ ನಾನು ಹೇಳ್ತಿದ್ದೀನಿ. ಇನ್ ಮಿಕ್ಕಿದ ಬ್ರಾಹ್ಮಣರ ಕತೆ ಏನು? ಆಯ್ತಾ, ನಮ್ಮ ಬ್ರಾಹ್ಮಣ ಕಮ್ಯುನಿಟಿನಲ್ಲೇ ಹಲವಾರು ಕಮ್ಯುನಿಟಿ ಬರುತ್ತೆ. ಇವ್ರು ಕೊಟ್ಟಂತ ವರದಿಯನ್ನ ನಾವು ರಾಜ್ಯದಲ್ಲೇ 3,000 ಜನ ಇದ್ದೀವಿ ಅಂತ ತೋರಿಸಿದ್ದಾರೆ. ನಾನ್ ಹೇಳೋದು ನಮ್ಮ ಸಂಬಂಧಿಕರೇ ಇಲ್ಲಾಂದ್ರೆ 3,000 ಜನ ಇದ್ದಾರೆ. ನಾನು ಹೇಳ್ತಿರೋದು ನಮ್ಮ ಕಮ್ಯುನಿಟಿಗಳಲ್ಲಿ. ನಮ್ಮ ಬ್ರಾಹ್ಮಣ ಕಮ್ಯುನಿಟಿಗಂತೂ ಮೋಸ ಮಾಡ್ಬಿಟ್ರಿ ಬಿಡಿ. ನೋಡಿ, ಎಷ್ಟು ನಾನು ಹೇಳ್ತಿರೋದು ನಮ್ಮ ಕಮ್ಯುನಿಟಿನ ಇಷ್ಟು ಕಡೆಗಣಿಸ್ತಾ ಇದಾರೆ ಅಂತ ಅಂದಾಗ ಇವ್ರು ಯಾವ ಸಮೀಕ್ಷೆ ಮಾಡ್ತಿದ್ದಾರೆ? ಚೀಟಿ ಅಂಟಿಸ್ತಾರೆ. ಸರ್, ನೀವು ನೋಡಿರ್ಬೋದು, ನಿಮ್ಮವರ ಪ್ರತಿನಿಧಿ ಸಿದ್ದರಾಮಯ್ಯನವ್ರು ಕೇಳಿದ್ರೆ ಹೌದಾ ನೋಡಿದ್ರಾ ಅಂತ ಕೇಳ್ತಾರೆ. ನಿಮ್ ಪ್ರತಿನಿಧಿಗೆ ನೀವು ಹೋಗಿ ನೋಡಿದ್ರಾ ಅಂತ ನೀವು ಸಾಕ್ಷಿ ಸಮೇತ. ಸುಬ್ರಹ್ಮಣ್ಯ ಅವರೇ ನೋಡಿ, ನಮ್ ಚಾನೆಲ್ ಅಲ್ಲಿ ನಿರಂತರ ನಾವು ಈ ಸುದ್ದಿ ಪ್ರಸಾರ ಮಾಡ್ತಿದೀವಿ. ಏನಾದ್ರು ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತಾ ತಮ್ಗೆ ಸುಬ್ರಹ್ಮಣ್ಯ ಅವರೇ? ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗಿದೆ. ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಿದ್ದೀವಿ, ಮಾತಾಡ್ತಿದ್ದೀವಿ. ಇಷ್ಟೆಲ್ಲ ನಿಮ್ಮ ಸಮಾಜಮುಖಿಯಾಗಿ ನಿಮ್ ಚಾನೆಲ್ ಅವ್ರು ಮಾಡ್ತಿದ್ದೀರಿ. ಆಯ್ತಾ, ನೋಡಿ, ಈ ಜಾತಿ ಏನ್ ನೀವು ಮಾಡ್ತಿದ್ದೀರಿ, ನೀವು ಮಾಡ್ತಿರೋದನ್ನೆಲ್ಲವೂ ಬೇರೆ ಪಕ್ಷಗಳ ಹಾಕಿ ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದ್ದಾರೆ. ನೀವು ಮಾಡಿದ ರಿಪೋರ್ಟ್ ಅನ್ನ ಬೇರೆ ಪಕ್ಷದವರು ಚೀಮಾರಿ ಹಾಕ್ತಿದ್ರು, ಸರ್ಕಾರ ಇನ್ನೂ ನಿದ್ದೆಯಿಂದ ಎತ್ತಿಲ್ಲ. ಹೌದಾ? ಹಾ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಅಂದ್ರೆ ಇನ್ಯಾವ ಮಟ್ಟದಲ್ಲಿ ನಿದ್ದೆ ಇದ್ದಾರೆ ಅವರು? ಯಾವ ಸಮೀಕ್ಷೆ ಮಾಡ್ತಿದ್ದಾರೆ? ಎಷ್ಟು ಹೀನಾಯವಾಗಿ ಅನ್ಸುತ್ತೆ ಅಂದ್ರೆ ನೋಡಿ, ಅವ್ರು ಎಷ್ಟ್ ಜನ ಕೆಲ್ಸಕ್ಕೆ ಹೋಗ್ತಾರೋ, ಏನ್ ಮಾಡ್ತಾರೋ, ಈಗ ಅವ್ರು ಬಂದು ನಾವು ಸಮೀಕ್ಷೆ ಮಾಡಿದೀವಿ ಅಂತಾರೆ. ಆಯ್ತು, ಸಮೀಕ್ಷೆ ಹೌದು, ಇದು ಹಿಂಗೆ ಆದ್ರೆ ಮೂಲ ಉದ್ದೇಶ ಹಳ್ಳ ಹಿಡಿಯೋದಿಲ್ಲ ಸುಬ್ರಹ್ಮಣ್ಯ ಅವರೇ. ಖಂಡಿತವಾಗ್ಲು ಈಗ ನಾವು ಈಗ ನಾನ್ ಹೇಳ್ತಿರೋ ನಮ್ ಜಾತಿ ಅನ್ನೋದು ಇದ್ರಲ್ಲಿ ಸಬ್ ಕ್ಯಾಸ್ಟ್ ನಾನು ಹೇಳ್ತಿದ್ದೀನಿ. ಮಿಕ್ಕಿದವ್ರ ಕತೆ ಏನು, ಮಿಕ್ಕಿದ ಜಾತಿಗಳ ಕತೆ ಏನು? ನಿಜ ನಿಜ. ಬೆಂಗಳೂರು ಅಂತ ಬೆಂಗಳೂರಿನಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸುಬ್ರಹ್ಮಣ್ಯ ಅವರೇ, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ.